ಹಲೋ ನಮಸ್ಕಾರ ಸ್ನೇಹಿತರ. ನಿಜವಾಗ್ಲೂ ಕೂಡ ನಾರಾಯಣಾಚಾರ್ಯಗಳು ಭಿಕ್ಷುವಿಗೆ ಹೊರಟೆ ಬಿಟ್ರ. ವೈಶ್ವಕ ಮುಖವಾಡ ಬಣ್ಣ ಬಯಲ ಆಯ್ತಾ ಚಾರು ಮುಂದೆ ಸಿಕ್ಬಿದ್ದದಾಗಿದೆ ವೈಶ್ವಕ. ಹೇಗೆ ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮೀರಾ ಯಾರು ಅನ್ನೋದ್ರ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡ್ತಿದ್ದಾನೆ. ಮೀರಾ ಕಿಟ್ಟಿನ ಪ್ರೀತಿ ಮಾಡಿದ ಹುಡುಗಿ ಅಂತ ಆದರೆ ಖಂಡಿತವಾಗ್ಲೂ ಕೂಡ ಕಿಟ್ಟಿಗೆ ಯಾರು ಈ ಡೀಲನ್ನು ಕೊಟ್ಟಿದ್ದು ಅನ್ನೋ ವಿಷಯ ಅವಳಿಗೆ ಗೊತ್ತಿರೋ ಸಾಧ್ಯತೆ ಇದೆ. ಅದನ್ನು ಮೊದಲು ತಿಳ್ಕೊಬೇಕು ಅಂದರೆ ಮೀರಾನ ನಾನು ಮೊದಲು ಹುಡುಕ್ಬೇಕು, ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ಹುಡುಕಿ ಮೊದಲು ಅವಳನ್ನ ಭೇಟಿ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಆದರೆ ಇಲ್ಲಿ ಚಾರು ಮಾತ್ರ ಹೇಗಾದರೂ ಮಾಡಿ ವೈಶ್ವಕ ಅಕ್ಕನ ಬಂಡವಾಳನ ಬೈಲ್ ಮಾಡಬೇಕು. ಇವಳೇನೋ ಒಂದು ಒಳ್ಳೆ ವಿಷಯಕ್ಕೆ ಸುಳ್ಳು ಹೇಳ್ತಿದ್ರೆ ಪರವಾಗಿಲ್ಲ, ಆದರೆ ಏನೂ ಅಲ್ಲದೆ ಯಾವುದೋ ಕೆಟ್ಟು ದೇಶ ಇಟ್ಕೊಂಡು ಮಾಡ್ತಿದ್ರೆ ಖಂಡಿತ ನಾನು ಇವಳ ಪರ ನಿಲ್ಲೋದಲ್ಲ ಅಂತ ಹೇಳಿ ಚಾರು ಕೂಡ ಹೇಳ್ತಿದ್ದಾಳೆ. ಎಲ್ಲರ ಮನಸ್ಸಿನ ಜೊತೆ ಆಟ ಆಡ್ತಿದ್ದಾರೆ ಅಂತ. ಈ ಜೊತೆಗೆ ಇದೆಲ್ಲ ಸಾಕ್ತಾ ಇದ್ರೆ ಆ ಕಡೆ ಇಲ್ಲಿ ಚಾರು ರಾಮಾಚಾರಿಗೆ ವಿಷಯ ಹೇಳ್ಬಿಡೋಣ ಅಂತ ನಿರ್ಧಾರ ಮಾಡ್ತಾಳೆ. ಅದಕ್ಕೋಸ್ಕರನೇ ಚಾರಿ ಹತ್ರ ಬಂದು, ಚಾರಿ ನಾನು ನಿನ್ನ ಜೊತೆ ಮಾತನಾಡಬೇಕು, ಕೆಲವೊಂದು ವಿಷಯ ವೈಶಾಖ ಅಕ್ಕನ ಬಗ್ಗೆ ಮಾತಾಡೋದಿದೆ ಅಂತ ಹೇಳ್ತಾಳೆ. ಈ ಕಡೆ ಏನು ಅಂತ ರಾಮಾಚಾರಿ ಕೇಳ್ತದಂತೆ. ಅದು ಅಕ್ಕ ಪ್ರೆಗ್ನೆಂಟ್ ಆದರು, ಮನೆಯವರೆಲ್ಲ ಖುಷಿ ಪಟ್ರು ಅಂತ ವಿಷಯನ ಶುರು ಮಾಡ್ತಿದ್ದಾಗಲೇ ರಾಮಾಚಾರಿ ಕೆಂಡಾಮಂಡಲ ಆಗ್ಬಿಡ್ತಾನೆ. ಏನು ಮೇಡಮ್ ಮತ್ತೆ ಅದೇನಾ? ನೀವು ತಮಾಷೆನೆಲ್ಲ ಮಾಡೋ ಕೇಳೋ ಮೂಡಲ್ಲ, ನನ್ನ ಮನಸ್ಸು ಸರಿ ಇಲ್ಲ, ಸುಮ್ಮನೆ ಇರಿಟೇಟ್ ಮಾಡೋಕೆ ಬರಬೇಡಿ. ಮತ್ತೆ ಅಕ್ಕಂಗೆ ಮಗು ಆಯಿತು, ನನಗೆ ಮಗು ಆಗಬೇಕು, ಹಾಗೆ ಹೇಗೆ ಅಂತ ಮತ್ತೆ ತಮಾಷೆ ಮಾಡಿ ಹುಡುಗಾಟ ಮಾಡೋದಕ್ಕೆ ಬರಬೇಡಿ. ನಿಮ್ಮ ಮಾತನ್ನು ಕೇಳುವಷ್ಟು ಪೇಷನ್ಸ್ ನನಗೆಲ್ಲ, ಸುಮ್ಮನೆ ತೊಂದರೆ ಕೊಡಬೇಡಿ, ಈ ವಿಷಯನ ಇಲ್ಲಿಗೆ ಬಿಟ್ಟುಬೇಡಿ ಅಂತ ಹೇಳಿ ರಾಮಾಚಾರಿ ಹೋಗ್ಬಿಡ್ತಾನೆ. ಆದರೆ ಇಲ್ಲಿ ಚಾರು ಏನಪ್ಪ ಇದು, ನನಗೇನೋ ವಿಷಯನೇ ಹೇಳಲಿಲ್ಲ, ಪೂರ್ತಿ ವಿಷಯ ಹೇಳೋಕ್ಕೂ ಮುನ್ನೇ ರಾಮಾಚಾರಿ ಈ ರೀತಿ ಹೋಗ್ಬಿಟ್ನಲ್ಲ, ನಾನು ಎಲ್ಲರೂ ನನಗೆ ಮಗು ಬೇಕು ಹಾಗೆ ಹೇಗೆ ಅಂತ ಏನೂ ಮಾತೇ ಆಡಲಿಲ್ವಲ್ಲ. ಆದರೂ ಕೂಡ ರಾಮಾಚಾರಿ ಯಾಕೆ ರೀತಿ ಅಂದ್ಕೊಂಡ ಅಂತ ಹೇಳಿ ಇಲ್ಲಿ ಚಾರು ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ತಾಳ್ಮೆಗೆ ಹೆಸರಾಗಿದ್ದಂತಹ ರಾಮಾಚಾರಿನೇ ಇಂದು ತಾಳ್ಮೆನ ಕಳ್ಕೊಂಡು ಪೂರ್ತಿ ಮಾತನ್ನ ಕೇಳದೆ ಹೋಗ್ಬಿಟ್ನಲ್ಲ, ಏನಾಗ್ತಿದೆ ಇಲ್ಲಿ ಅಂತ ಕೂಡ ಯೋಚನೆ ಮಾಡ್ತಿದ್ದಾಳೆ ಚಾರು. ನಂತರ ಇಲ್ಲಿ ನಾರಾಯಣಾಚಾರ್ಯಗಳು ನಿರ್ಧಾರ ಮಾಡ್ತಿರ್ತಾರೆ ಚಾರುಗೆ ಎಲ್ಲ ವಿಷಯ ಹೇಳ್ಬಿಡೋಣ ಅಂತ. ಆದರೆ ವೈಶಾಖ ಅದಕ್ಕೆ ಅವಕಾಶ ಮಾಡಿಕೊಡ್ತಾರ? ಖಂಡಿತ ಅವಕಾಶ ಮಾಡಿಕೊಡೋದೇ ಇಲ್ಲ. ಅಲ್ಲಿ ಹೇಗಾದರೂ ಮಾಡಿ ಇಲ್ಲಿ ವೈಶಾಖ ಕೂಡ ಡ್ರಾಮಾ ಮಾಡಬೇಕು ಅಂದ್ಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಚಾರುಗೆ ನನ್ನ ಮೇಲೆ ಡೌಟ್ ಬಂದಿದೆ ಅಂತ. ಅದಕ್ಕೋಸ್ಕರನೇ ಇಲ್ಲಿ ವೈಶಾಖ ತನ್ನ ಅಮ್ಮನ್ನ ನೋಡೋಕೆ ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಫುಲ್ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾನೆ. ತಮ್ಮ ಏನಾಯಿತು ಏನು ಅಂತ ಕೇಳ್ತಿದ್ದಾನೆ. ಯಾಕೆ ಇಷ್ಟು ದಿನ ಬರಲಿಲ್ಲ ಅಂತ. ಹೇಗೆ ಬರೋಕ್ಕಾಗತ್ತೆ? ಅಲ್ಲಿ ಚಾರು ನನ್ನನ್ನು ಬೂದ್ ಗನಡಿ ಹಾಕೊಂಡು ನೋಡ್ತಿದ್ದಾಳೆ. ಅವಳಿಗೆ ಅನುಮಾನ ಬಂದ್ಬಿಟ್ಟಿದೆ ನಾನು ಪ್ರೆಗ್ನೆಂಟು ಇಲ್ವೋ ಅಂತ. ಅದಕ್ಕೋಸ್ಕರನೇ ನಾನು ಅವಳಿಗೆ ಅನುಮಾನ ಬರ್ದಾರೋ ಹಾಗೆ ನಡ್ಕೋಬೇಕು, ಸೀಮಂತ ಅದು ಇದು ಅಂತ ಹೇಳ್ತಿದ್ದಾರೆ. ಆ ರೀತಿ ಎಲ್ಲ ಆದರೆ ಖಂಡಿತ ನಮ್ಮ ಸತ್ಯ ಬೈಲಾಗ್ಬಿಡುತ್ತೆ. ಬರೋ ಜನ ಏನೂ ಕೂಡ ಲಕ್ಷಣನೇ ಇಲ್ವಲ್ಲ ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ಏನಾದ್ರು ಪ್ರೆಗ್ನೆಂಟ್ ಆಗಿದ್ದಿದ್ರೆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇತ್ತು. ಆದರೆ ಈಗ ಪ್ರೆಗ್ನೆಂಟ್ ಅಲ್ಲ. ಬರೋರ ಮುಂದೆ ಸತ್ಯ ಬೈಲಾದರೆ ಏನು ಮಾಡೋದು? ತುಂಬ ಆದಷ್ಟು ದಿನ ಈ ನಾಟಕನ ಮುಂದುವರಿಸೋಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ನನ್ನ ಹತ್ರ ಐಡಿಯಾ ಇದೆ. ಒಮ್ಮೆಲೆ ಎಲ್ರಿಗೂ ಕೂಡ ವಿಷಯ ಹಾಕ್ಬಿಟ್ರೆ ಎಲ್ಲ ಕೂಡ ಒಮ್ಮೆಲೆ ಸತ್ತೋಗ್ಬಿಡ್ತಾರೆ ಅಂತ ವಿಷಯ ಎಲ್ಲ ಹೇಳ್ತಾರೆ. ಆ ರೀತಿ ಮಾಡಬೇಕು ಅಂದರೆ ನನಗೆ ತುಂಬಾ ಸುಲಭ. ಯಾಕಂದರೆ ನಾನು ಆ ಮನೆಯಲ್ಲೇ ಇರೋದ್ರಿಂದ ಆರಾಮಾಗಿ ಕೆಲಸ ಮುಗಿಸ್ಬಿಡ್ಬೋದು. ಆದರೆ ಅವರನ್ನೆಲ್ಲ ಒಮ್ಮೆಲೆ ಸಾಯಿಸ್ಬಿಟ್ರೆ ಏನು ಯೂಸ್ ಆಗುತ್ತೆ? ನಾವು ಊಟಕ್ಕೋಸ್ಕರ ಪ್ರತಿ ಕ್ಷಣ ಕೂಡ ಬೇರೆಯವ್ರು ಬರೋದನ್ನ ಕಾಯ್ತಿದ್ವಿ, ಅಂಗಲ್ ಹಚ್ತಿದ್ವಿ, ಇನ್ನೊಬ್ರು ಕೊಡೋದನ್ನ ಕಾಯ್ತಾ ಇದ್ವಿ. ಆ ರೀತಿಯೆಲ್ಲ ನಾವು ಕಷ್ಟಪಟ್ಟಿರ್ಬೇಕಿದ್ರೆ ಒಮ್ಮೆಲೆ ಮುಗಿಸ್ಬಿಟ್ರೆ ಆರಾಮಾಗಿ ಸತ್ತು ಬಿಡೋದಿಲ್ವಾ? ಅದರಿಂದ ನಾರಾಯಣಾಚಾರ್ಯಗೆ ಏನು ಸಂಕಟ ಆಗುತ್ತೆ? ಬದುಕಿದ್ದು ಕೂಡ ಸತ್ತಾಗ ಅನ್ನಿಸ್ಬೇಕು, ಯಾಕಾದರೂ ಜೀವಂತವಾಗಿದ್ದೀವೋ ಅಂತ ಅನ್ನಿಸ್ಬಿಡ್ಬೇಕು. ಆ ರೀತಿ ಕ್ಷಣಕ್ಕೂ ಸಾಯ್ಬೇಕು ಅಂತ ಶಿಕ್ಷೆ ಕೊಡಬೇಕು ಅವ್ರಿಗೆ ನಾವು, ಆ ನಾರಾಯಣಾಚಾರ್ಯಗೆ ಅಂತ ಹೇಳ್ತಿದ್ದಾರೆ. ಹೌದು ಅಕ್ಕ ನೀನೇ ಹೇಳೋದು ಕೂಡ ಸರಿನೇ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಅಮ್ಮನ ನೋಡ್ತಾರೆ. ಅಮ್ಮ ಮಕ್ಕಳ ಥರ ಆಟಿಕೆ ಜೊತೆ ಆಟ ಆಡ್ತಿದ್ದಾರೆ. ನಂತರ ಈ ಕಡೆ ವೈಶಾಖ ಆ ಚಾರುನ ಮೊದಲು ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಅವಳಿಗೆ ಮೊದಲು ಡೌಟ್ ಬಂದಿರೋದು. ಆದರೆ ಒಂದಂತೂ ಸತ್ಯ, ನಾರಾಯಣಾಚಾರ್ಯ ನಮ್ಮ ಥರನೇ ಪ್ರತಿ ಅಗಳಿಗೂ ಕೂಡ ಬೇಡಬೇಕು, ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ನಂತರ ಇಲ್ಲಿ ಅಮ್ಮ ನಮ್ಗೆ ಇಷ್ಟೆಲ್ಲ ಸಂಕಟ ಕೊಟ್ಟ ಅಲ್ವಾ, ಅವನು ಭಿಕ್ಷೆ ಬೇಡ ಹಾಗೆ ಅಕ್ಕ ಮಾಡ್ತಾಳಮ್ಮ ಅಂತ ಅಮ್ಮನ ಹತ್ರ ಹೇಳ್ತಿದ್ದಾರೆ ವಿಶ್ವಾಲ್. ನಂತರ ಈ ಕಡೆ ಎಲ್ರಿಗೂ ಕೂಡ ಊಟಕ್ಕೆ ಕುತ್ಕೊಂಡಿರ್ತಾರೆ. ನಾರಾಯಣಾಚಾರ್ಯಗಳು ಇನ್ನೇನೋ ಒಂದು ತುತ್ತನ್ನ ಬಾಯಿಗೆ ಇಡಬೇಕು. ಅಷ್ಟರಲ್ಲಿ ವೈಶಾಖ ಬಂದಿದ್ದೆ, ಏನು ಮಾವ ಹರಕೆ ಹೊತ್ತಿದ್ದೀರಾ, ಆದರೆ ಊಟ ಮಾಡ್ತಿದ್ದೀರಾ?
ನಮ್ಮ ಮಗುಗೆ ಒಳ್ಳೇದಾಗಲಿ, ನನ್ನ ಮೊಮ್ಮಗಿಗೆ ಒಳ್ಳೇದಾಗಬೇಕು, ನಾನು ಉಪವಾಸ ಇರ್ತೀನಿ ಅಂತ ಹರಕೆ ಹೊತ್ರಿ. ನಾನು ಅಷ್ಟು ಕೂಡ ಹೇಳಿದೆ, ಬೇಡ ಮಾವ ನಿಮಗೆ ವಯಸ್ಸಾಗಿದೆ ಅಂತ. ಆದರೂ ಕೂಡ ಹೇಳಿ ಈಗ ಊಟ ಮಾಡ್ತಿದ್ರಲ್ಲ ಅಂತಿದ್ದಾಗೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ಯಮ್ಮ ನೀನು ಅಂತ ಕೋದಂಡ ಹಾಗೆ ಜಾನಕಿ ಅಮ್ಮ ಕೇಳ್ತಿದ್ದಾರೆ. ಅದು ಏನು ಅಂದರೆ, ನಾನು ಹೇಳಿದೆ ಮಾವ ಮೊಮ್ಮಗಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಉಪವಾಸ ವ್ರತ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೂ ಪರವಾಗಿಲ್ಲ ಮಾವ, ನಿಮಗೆ ಏಜ್ ಆಗಿದೆ, ನೀವು ಊಟ ಮಾಡಿ. ನಾನು ಬಂದು ಹೇಳಿದ್ದು ನೀವೆಲ್ಲೋ ಮರ್ತು ಬಿಟ್ಟಿದ್ದೀರಾ ಅಂತ. ಆದರೆ ನಿಮ್ಮ ಆರೋಗ್ಯನೇ ಮುಖ್ಯವಾಗುತ್ತೆ, ನೀವು ಊಟ ಮಾಡಿ ಮಾವ. ನಂದೇನೂ ಕೂಡ ಅಭ್ಯಂತರ ಇಲ್ಲ, ಮಗುಗಿಂತ ನೀವೇ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ, ನೀವಿದ್ರೆ ತಾನೇ ಈ ಮನೆ ಅಂತ ಹೇಳಿ ಸತ್ಯಭಾಮೆ ಸಾಂಗ್ ಹೇಳ್ಕೊಂಡು ಹೋಗ್ತಿದ್ದಾಗೆ ನಾರಾಯಣ ಶಾಸ್ತ್ರಿಗಳಿಗೆ ಅರ್ಥ ಆಗ್ಬಿಡುತ್ತೆ. ತಕ್ಷಣ ಊಟ ಮಾಡ್ತಿದ್ದ ಕೈಯನ್ನು ಅಲ್ಲೇ ತೊಳೆದು ಎದ್ದು ಹೋಗ್ಬಿಡ್ತಾರೆ. ಇದರಿಂದ ಚಾರುಗೆ ಅನುಮಾನ ಬರುತ್ತೆ. ನಂತರ ಇಲ್ಲಿ ನಾರಾಯಣಾಚಾರ್ಯಗಳು ರೂಮಲ್ಲಿ ಇರಬೇಕಿದ್ರೆ ವೈಶ್ವಕ ಬರ್ತಾರೆ. ಏನು ಪಾಪ ಊಟದಿಂದ ಎಬ್ಬಿಸ್ಬಿಟ್ಟು ಅಂತ ಸಂಕಟ ಆಗ್ತಿದ್ಯಾ, ಜೊತೆಗೆ ಭಿಕ್ಷೆ ಬೇಡಬೇಕಾಗತ್ತೆ ನೀನು ಅಂತ ಹೇಳ್ತಿದ್ರೆ, ನಾನು ಮಾಡಿರೋ ತಪ್ಪಿಗೆ ಅದನ್ನು ಮಾಡಿದ್ರು ಏನು ತಪ್ಪಿಲ್ಲ, ಹೊಟ್ಟೆಗೆ ಉಪವಾಸ ಬಿದ್ದರೂ ತಪ್ಪಿಲ್ಲ, ನನಗೆ ಆಗಬೇಕಾದದ್ದೇ ಶಿಕ್ಷೆ ಇದು ಅಂತ ನಾರಾಯಣಾಚಾರ್ಯಗಳು ಕೂಡ ಹೇಳ್ತಿದ್ದಾರೆ. ನಂತರ ಇಲ್ಲಿ ವೈಶ್ವಕ, ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಗೊತ್ತಾ, ನೀನು ಅಪ್ಪ ಮಾಡಿದ್ದ ತಪ್ಪಿಗೆ ಅಷ್ಟೆಲ್ಲ ಮಾಡಿದೆ, ನನ್ನ ಅಪ್ಪ ತೀರಿ ಹೋಗ್ಬಿಟ್ರು, ಆಮೇಲೆ ಜನಗಳೇನು ಒಂದಿಲ್ಲೊಂದು ಮಾತಾಡ್ತಿದ್ರ, ಇಂಥವ್ರ ಮಗಳು ಅಂತ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ರು, ಪ್ರತಿ ಹಗ್ಲು ಪ್ರತಿ ಊಟಕ್ಕೂ ಕೂಡ ಸಂಕಟ ಪಟ್ಟಿದ್ವಿ, ಮತ್ತೊಬ್ರು ಮುಂದೆ ಕೈ ಚಾಚಿದ್ವಿ, ಮತ್ತೊಬ್ರು ಕೊಡೋದನ್ನೇ ಬಯಸ್ತಿದ್ವಿ ಅಂತ ಬದುಕನ್ನು ಕೊಟ್ಟಿದ್ದು ನೀನು ಆರಾಮಾಗಿರೋಕೆ ನಾನು ಬಿಡ್ತೀನ? ನೀನು ಕೂಡ ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಎತ್ತಬೇಕು, ಭಿಕ್ಷೆ ಎತ್ತೋದನ್ನು ನಾನು ನೋಡಬೇಕು, ಭಿಕ್ಷೆ ಬೇಡಿ ತಂದಿರೋ ಅಕ್ಕಿ ಬೇಳೆಯಲ್ಲಿ ನೀನು ಊಟ ಮಾಡಿಕೊಂಡು ಊಟನ ಮಾಡಬೇಕು ಅಂಗಳದಲ್ಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಸರಿ ಆಯಿತು ಬಿಡು, ನಾನು ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಅಂದ್ಕೊಂಡಿದ್ದೆ. ನಾರಾಯಣಾಚಾರ್ಯಗಳು ಹೋಗ್ತಾರೆ. ಆದರೆ ಚಾರು ಅಷ್ಟರಲ್ಲಿ ಬಂದಿದ್ದೆ ಈ ಕಡೆ ವೈಶಾಖಗೆ ಗಾಬರಿ ಆಗ್ಬಿಡುತ್ತೆ, ಎಲ್ಲಿ ಚಾರು ಸತ್ಯ ಕೇಳಿಸ್ಕೊಂಬಿಟ್ಲು ಏನು ಅಂತ. ನಂತರ ಈ ಕಡೆ ಅಕ್ಕ ಮಾತ್ರೆ ತಗೋ ಅಂತ ಹೇಳ್ತಿದ್ರೆ, ಅಪ್ಪ ಸದ್ಯ ಕೇಳಿಸ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ, ಮಾತ್ರೆ ನಾನು ನುಂಗ್ತಾಳೆ, ಈಗ ನುಂಗ್ದೆ ಅಲ್ವಾ ಅಂತ ಹೇಳಿ ಹೊರಟ್ರೆ. ಅಕ್ಕ ಖಂಡಿತವಾಗ್ಲೂ ನೀನು ಏನೋ ಮಾಡ್ತಾ ಇದೆಯಾ, ನೀನು ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ, ಹಾಗಿದ್ದಿದ್ರೆ ನೀನು ಮಾತ್ರೆ ತಗೋತಿದ್ದೆ. ನೀನೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ, ಜೊತೆಗೆ ಸುಳ್ಳನ್ ಪ್ರೆಗ್ನೆನ್ಸಿ ಆಗಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿ ಆಗಿದ್ದಿದ್ರೆ ಖಂಡಿತ ನೀನು ಮಾತ್ರೆನ ತಗೋತಾ ಇದ್ದೆ. ಆದರೆ ನೀನು ತಗೋತಿಲ್ಲ ಅಂದರೆ ಖಂಡಿತ ನೀನು ಆರಾಮಾಗಿದ್ಯಾ, ನೀನು ಯಾವುದೇ ರೀತಿ ಪ್ರೆಗ್ನೆಂಟ್ ಅಲ್ಲ, ಯಾವುದೋ ವಿಷಯ ಮುಚ್ಚಿಡ್ಕೊಂಡು ಈ ರೀತಿ ನಾಟಕ ಮಾಡ್ತಿದ್ಯಾ, ಇದರಿಂದಿನ ಉದ್ದೇಶ ನಾನು ತಿಳ್ಕೊತೀನಿ. ಜೊತೆಗೆ ನಿನ್ನ ಮಾವನ ಹತ್ರ ಏನೋ ಮಾತಾಡ್ತಿದ್ದ, ನಿನ್ನ ಮಾವನ ಮಧ್ಯೆ ಏನೋ ಕೂಡ ನಡೀತಿದ್ದೆ. ಪಾಪ ಊಟ ಮಾಡ್ತಿದ್ದರು, ಊಟ ಕಿತ್ಕೊಂಡೆ ನೀನು. ಮಾವನ ಹತ್ರನೇ ಹೋಗಿ ಕೇಳ್ತೀನಿ, ಏನೋ ಇದೆ, ಮಾವನ ಹತ್ರನೇ ವಿಚಾರಿಸ್ತೀನಿ ಅಂತ ಚಾರು ನಿರ್ಧಾರ ಮಾಡ್ತಾಳೆ. ನಂತರ ಬೆಳಗ್ಗೆ ಆಗ್ತಿದ್ದಂತೆ ಈ ಕಡೆ ನಾರಾಯಣಾಚಾರ್ಯಗಳು ಭಿಕ್ಷೆ ನಾ ಬೇಡೋ ಕಡೆ ಹೋಗ್ತಿದ್ರೆ, ಏನು ಮಾಡ್ತಿದ್ರಾ ನೀವು ಅಂತ ಮನೆಯವರೆಲ್ಲರೂ ಕೂಡ ಕೇಳ್ತಿದ್ದಾರೆ. ಭಿಕ್ಷೆ ಎತ್ತೋಕೆ ಹೋಗ್ತಿದ್ದೀನಿ ಅಂತಿದ್ದಾಗೆ ಶಾಕ್ ಆಗಿಬಿಡುತ್ತೆ. ಏನು ಎಂತು ಅಂದಾಗ ಇಲ್ಲಿ ವೈಶಾಖ, ಅದು ಮಾವ ಮೊಮ್ಮಗಿಗೆ ಒಳ್ಳೇದಾಗಲಿ ಅಂತ ಭಿಕ್ಷೆ ಬೇಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ, ಅದಕ್ಕೆ ಭಿಕ್ಷಾಟನೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂದಾಗ ಇನ್ನು ನೀವು ಭಿಕ್ಷೆ ಬೇಡ್ತಿದ್ದೀರ ಅಂತ ಜಾನಕಿ ಅಮ್ಮ ಹಾಗೆ ರಾಮಾಚಾರಿ ಎಲ್ಲರೂ ಕೂಡ ಶಾಕ್ ಆಗಿ ಕೇಳ್ತಿದ್ರೆ, 5 ಮನೆ ಭಿಕ್ಷೆ ಎತ್ತಬೇಕು, ಆ ಮನೆಯಿಂದ ನನಗೆ ಭಿಕ್ಷೆ ಸಿಕ್ಕಿದ್ರೆ ಇವತ್ತಿನ ಊಟ, ಇಲ್ಲಾಂದರೆ ಉಪವಾಸ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಮನೆಯವರೆಲ್ಲ ಗಾಬರಿ ಆಗಿದ್ರೆ ವೈಶಾಖ ಕೆಟ್ಟ ನಗುವನ್ನು ಬೀರ್ತಿದ್ರೆ ಅದನ್ನು ಚಾರು ಅಬ್ಸರ್ವ್ ಮಾಡ್ತಾಳೆ. ಇದರಿಂದ ಅವಳ ಅನುಮಾನ ದಟ್ಟವಾಗ್ತದೆ. ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.